ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ SSC CHSLಗೆ ಅಪ್ಲಿಕೇಶನ್ ಹಾಕಿದವ್ರಿಗೆ ಅಡ್ಮಿಟ್ ಕಾರ್ಡ್ನ ಅಂದರೆ ಹಾಲ್ ಟಿಕೆಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಸೊ ತುಂಬ ಈಸಿ ಮೆಥಡ್ ಇರುತ್ತೆ, ಯಾವುದೂ ಕೂಡ ಹುಡುಕಾಡೋ ಸಮಸ್ಯೆ ಇರಲ್ಲ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿ ಹೊಸಬ್ರು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಹೇಳಿರೋ ರೀತಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ವಿಡಿಯೋದಲ್ಲಿ ಯಾವ ರೀತಿ ಅಂತ ಅಂದರೆ, ಫಸ್ಟಿಗೆ ನಿಮ್ಮ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡಿ SSC ಅಂತ ಸರ್ಚ್ ಮಾಡಿ. ಫಸ್ಟಿಗೆ SSC ಅಂತ ಸರ್ಚ್ ಮಾಡಿದ ತಕ್ಷಣ ಫಸ್ಟಿಗೆ ಹೋಮ್ ಸ್ಟಾಪ್ ಸೆಲೆಕ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲೂ ನೋಡಬೇಡಿ, ಡೈರೆಕ್ಟಾಗಿ ಇಲ್ಲಿ ಕಾಣಿಸುತ್ತೆ ನೋಡಿ, ಅಪ್ಲೈ ಫಾರ್ ಅಡ್ಮಿಟ್ ಕಾರ್ಡ್ ಅಂತ ಅಷ್ಟೇ ಕಾಣುತ್ತೆ. ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲೆಲ್ಲೂ ನೋಡಬೇಡಿ, URL ಕಡೆ ನೋಡಿ ಕರ್ನಾಟಕ ಮತ್ತು ಕೇರಳ ರೀಸನ್ ಅಂತ ಕಾಣಿಸುತ್ತೆ, ಕರ್ನಾಟಕ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಸೊ ಈ ರೀತಿ ಓಪನ್ ಆದಮೇಲೆ ನೀವು ಫಸ್ಟಿಗೆ ನೋಡ್ಬೋದು CHSLದು ಎಲ್ಲ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಬಂದಿದೆ. ಫಸ್ಟಿಗೆ ಕಾಣಿಸ್ತಿರೋ ಆಪ್ಷನು ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟಿಗೆ ಕಾಣಿಸ್ತಿದೆ ಅಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಕಸ್ಮಾತ್ ಏನಾದರೂ ಸಿಟಿ ಮತ್ತು ಟೈಮಿಂಗ್ ಎಲ್ಲ ತಿಳ್ಕೊಳ್ಳೋದಾದರೆ ಕೆಳಗಿದೆ ನೋಡಿ, ಅದ್ರ ಮೇಲೆ ತಿಳ್ಕೊಳ್ಳಿ. ಇಲ್ಲಾಂದರೆ ಇದ್ರ ಮೇಲೆ ಡೌನ್ಲೋಡ್ ಮಾಡ್ಲಿಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಅಂತೂ ನಿಮ್ಗೆ ಗೊತ್ತಿರುತ್ತೆ. ನಿಮ್ಮ ಹತ್ರ ಸೈಬರ್ ಶಾಪಲ್ಲಿ ಅಥವಾ ನೀವೇ ಅಪ್ಲಿಕೇಶನ್ ಹಾಕಿದರೆ ರಿಜಿಸ್ಟ್ರೇಷನ್ ನಂಬರ್ PDF ಅಲ್ಲಿ ಇರುತ್ತೆ, ಇಲ್ಲಾಂದರೆ ಪ್ರಿಂಟಲ್ಲಿ ಇರುತ್ತೆ. ಸೊ ಆ PDF ನಂಬರಲ್ಲಿ ಅಂದರೆ ಆ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ, ಕೆಳಗಡೆ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ. ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಾದ್ಮೇಲೆ ಕೆಳಗಡೆ ಚೆಕ್ ಬಾಕ್ಸ್ ಕಾಣುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಕೆಳಗಡೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇರುತ್ತೆ. ಜಸ್ಟ್ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಹಾಲ್ ಟಿಕೆಟ್ ಓಪನ್ ಆಗುತ್ತೆ. ನೀವು ಅದನ್ನು ಪ್ರಿಂಟ್ ತಗೊಳ್ಬೋದು. ಇನ್ನೊಂದೇನು ಹೇಳ್ತಿದ್ದೀನಿ ಅಂತ ಅಂದರೆ, ಅಡ್ಮಿಟ್ ಕಾರ್ಡ್ ಯಾವಾಗ ಅಂದರೆ ಹಾಲ್ ಟಿಕೆಟ್ ಯಾವಾಗ ಡೌನ್ಲೋಡ್ ಆಗುತ್ತಂದರೆ, ನೀವು ಎಕ್ಸಾಮ್ಗೆ 4 ಡೇಸ್ ಇರಬೇಕು. ಅಂದರೆ 4 ದಿನದ ಮುಂಚೆ ಅಷ್ಟೇ ತೊಗೊಳ್ಳಿಕ್ಕಾಗತ್ತೆ, ಅದಕ್ಕಿಂತ ಮುಂಚೆ ತೊಗೊಳ್ಳಿಕ್ಕಾಗಲ್ಲ. ಅಂದರೆ ಇನ್ ಕೇಸ್ ಇವಾಗ ನಿಮ್ಮ ಎಕ್ಸಾಮ್ಗೆ ಒಂದು 10 ದಿನ ಟೈಮ್ ಇದೆ, 8 ದಿನ ಟೈಮ್ ಇದೆ, 5 ದಿನ ಟೈಮ್ ಇದೆ ಅಂದರೆ ಆಗಲ್ಲ. ಓನ್ಲಿ 4 ಡೇಸ್ ಟೈಮ್ ಇದ್ದರೆ ಮಾತ್ರ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ಎಕ್ಸಾಂಪಲ್ ನಾನು ಹಾಕ್ಬಿಟ್ಟು ಕಾಣಿಸ್ತಿದ್ದೀನಿ. 4 ಡೇಸ್ ಅಂತ ಕಾಣಿಸ್ತಿದೆ. 4 ಡೇಸ್ ನಂತರ 4 ಡೇಸ್ ನಿಯರ್ ಬೈ ತೊಗೊಳ್ಳಿ. ಅದಾದಮೇಲೆ 4 ಡೇಸ್ಗಿಂತ ಲಾಂಗ್ ಇದ್ದರೆ ತೊಗೊಳ್ಳಿಕ್ಕಾಗಲ್ಲ, ಅಡ್ಮಿಟ್ ಕಾರ್ಡ್ ಅಂತ ಬರ್ತಿದೆ. ಅಕಸ್ಮಾತ್ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಏನೂ ಗೊತ್ತಿಲ್ಲ ಅಂತ ಅಂದರೂ ಕೂಡ ಏನು ಟೆನ್ಷನ್ ಇಲ್ಲ. ಕೆಳಗಡೆ ನಿಮಗೆ ಶೋ ಆಗ್ತಿದೆ ನೋಡಿ, ಕೆಳಗಡೆ ಶೋ ಆಗ್ತಿರೋದ್ರಲ್ಲಿ ನೀವು ಎಂಟರ್ ಯುವರ್ ನೇಮ್ ಎಲ್ಲ ಹಾಕ್ಬೋದು. ಸೊ ವೆರಿ ಸಿಂಪಲ್ ಇದೆ. ಅಡ್ಮಿಟ್ ಕಾರ್ಡ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಗೌರ್ಮೆಂಟ್ ಜಾಬ್ ಅಪ್ಡೇಟ್, ಸ್ಕಾಲರ್ಶಿಪ್ ಅಪ್ಡೇಟ್ ಹಾಗೂ ಇನ್ನಿತರ ಅಪ್ಡೇಟ್ಗಳನ್ನ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.